ಶ್ರೀ ಜನಾರ್ದನ್ ರೆಡ್ಡಿ ಅವರು ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲು ಸ್ವತಃ ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಹಾಗೂ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದೇ ಆದ ಎಲ್ಲರೂ ನಾವು ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕಂತ ಚಳವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋದಂತ ನಿಜ. ರಾಮುಲು ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಯಾವ ಪದಗಳ ಬಳಕೆ ಮಾಡಿ ಕ್ಷಮೆ ಕೋರಬೇಕು, ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು. ಬಿಜೆಪಿ ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರು ನಂಬಿಕೊಂಡು ಪಕ್ಷ ಮಾಡಿಲ್ಲ, ಅದು ರಾಷ್ಟ್ರೀಯ ಪಕ್ಷ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಮನಸ್ಥಿತಿಯನ್ನು, ರಾಮುಲು ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು. ರಾಮುಲು ಅವರ ಮನಸ್ಥಿತಿಯನ್ನು ನೋಡ್ಕೊಂಡು ನಡ್ಡಾ ಅವರು ಫೋನ್ ಮಾಡಿ ರಾಮುಲು ಅವರೇ ಆಲೋಚನೆ ಮಾಡಿ ಒಳ್ಳೆ ನಿಧಾನ ಇರಿ, ನಿಮ್ ಪರವಾಗಿ ನಮ್ಮ ಪಕ್ಷ ಇದೆ ಅಂತ ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ರಾಮುಲು ಅವರ ಪರವಾಗಿ ನಮ್ಮ ಸಮಾಜ ಇರ್ತದೆ, ಇಲ್ಲಾಂದ್ರೆ ಒಂದು ಉಗ್ರವಾದ ಹೋರಾಟ ಅಂತ ಖಂಡಿತ ಮಾಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.